ಮನಿ ಡಬ್ಲಿಂಗ್ ನೆಪದಲ್ಲಿ ಕೋಟಿ ಕೋಟಿ ವಂಚನೆ ಮಾಡಿರುವಂತಹದ್ದು, ಚೈನ್ ಲಿಂಕ್ ಮೂಲಕ ಬಹಳ ಜನರಿಗೆ ಮೋಸ ಮಾಡಿರುವಂತಹ ಒಂದು ಆರೋಪ ಕೇಳಿ ಬಂದಿದೆ. ಈಗಾಗಲೇ ಈ ಒಂದು ಮನಿ ಡಬ್ಲಿಂಗ್ ಮೋಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವರನ್ನ ಅರೆಸ್ಟ್ ಮಾಡುವಂತ ಕೆಲಸವೂ ಕೂಡ ಆಗಿದೆ. ರಾಜೇಶ್ ಕಾಮತ್, ಮಧು, ನಾಗೇಶಪ್ಪ ವಿರುದ್ಧ ಆರೋಪ ಕೇಳಿ ಬಂದಿರೋದು AI ರೋಬೋಟ್ ಟ್ರೇಡಿಂಗ್ ಹೆಸರಿನಲ್ಲಿ ವಂಚನೆ ಮಾಡಿದ ಆರೋಪ. ಕಳೆದ 2-3 ವರ್ಷಗಳಿಂದ ಈ ಮೋಸದ ಜಾಲ ವಿಸ್ತರಿಸಿದೆ. ಸಾರ್ವಜನಿಕರಿಂದ ಲಕ್ಷ ಹಣ ಹೂಡಿಕೆ ಮಾಡಿಕೊಳ್ಳೋದು, ನಿಮಗೆ ದುಡ್ಡು ಡಬಲ್ ಮಾಡಿಕೊಡ್ತೀವಿ ಅಂತ ಹೇಳೋದು. ರಾಜ್ಯ ಸೇರಿದಂತೆ ವಿದೇಶಗಳಲ್ಲಿ ನೆಲೆಸಿರೋರಿಂದ ಈ ರೀತಿ ಮೋಸದ ಜಾಲದಲ್ಲಿ ಹೂಡಿಕೆಯಾಗಿದೆ. ಬೆಂಗಳೂರು CCB ಪೊಲೀಸರಿಂದ ಆರೋಪಿಗಳ ವಿಚಾರಣೆ ಕೂಡ ನಡೀತಾ ಇದೆ. ಮನಿ ಡಬ್ಲಿಂಗ್ ನೆಪದಲ್ಲಿ ಕೋಟಿ ಕೋಟಿ ವಂಚನೆ ಮಾಡಿರುವಂತಹದ್ದು, ಚೈನ್ ಲಿಂಕ್ ಮೂಲಕ ಬಹಳ ಜನರಿಗೆ ಮೋಸ ಮಾಡಿರುವಂತಹ ಒಂದು ಆರೋಪ ಕೇಳಿ ಬಂದಿದೆ. ಈಗಾಗಲೇ ಈ ಒಂದು ಮನಿ ಡಬ್ಲಿಂಗ್ ಮೋಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವರನ್ನ ಅರೆಸ್ಟ್ ಮಾಡುವಂತ ಕೆಲಸವೂ ಕೂಡ ಆಗಿದೆ. ರಾಜೇಶ್ ಕಾಮತ್, ಮಧು, ನಾಗೇಶಪ್ಪ ವಿರುದ್ಧ ಆರೋಪ ಕೇಳಿ ಬಂದಿರೋದು AI ರೋಬೋಟ್ ಟ್ರೇಡಿಂಗ್ ಹೆಸರಿನಲ್ಲಿ ವಂಚನೆ ಮಾಡಿದ ಆರೋಪ. ಕಳೆದ 2-3 ವರ್ಷಗಳಿಂದ ಈ ಮೋಸದ ಜಾಲ ವಿಸ್ತರಿಸಿದೆ. ಸಾರ್ವಜನಿಕರಿಂದ ಲಕ್ಷ ಹಣ ಹೂಡಿಕೆ ಮಾಡಿಕೊಳ್ಳೋದು, ನಿಮಗೆ ದುಡ್ಡು ಡಬಲ್ ಮಾಡಿಕೊಡ್ತೀವಿ ಅಂತ ಹೇಳೋದು. ರಾಜ್ಯ ಸೇರಿದಂತೆ ವಿದೇಶಗಳಲ್ಲಿ ನೆಲೆಸಿರೋರಿಂದ ಈ ರೀತಿ ಮೋಸದ ಜಾಲದಲ್ಲಿ ಹೂಡಿಕೆಯಾಗಿದೆ. ಬೆಂಗಳೂರು CCB ಪೊಲೀಸರಿಂದ ಆರೋಪಿಗಳ ವಿಚಾರಣೆ ಕೂಡ ನಡೀತಾ ಇದೆ. ಮನಿ ಡಬ್ಲಿಂಗ್ ನೆಪದಲ್ಲಿ ಕೋಟಿ ಕೋಟಿ ವಂಚನೆ ಮಾಡಿರುವಂತಹದ್ದು, ಚೈನ್ ಲಿಂಕ್ ಮೂಲಕ ಬಹಳ ಜನರಿಗೆ ಮೋಸ ಮಾಡಿರುವಂತಹ ಒಂದು ಆರೋಪ ಕೇಳಿ ಬಂದಿದೆ. ಈಗಾಗಲೇ ಈ ಒಂದು ಮನಿ ಡಬ್ಲಿಂಗ್ ಮೋಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವರನ್ನ ಅರೆಸ್ಟ್ ಮಾಡುವಂತ ಕೆಲಸವೂ ಕೂಡ ಆಗಿದೆ. ರಾಜೇಶ್ ಕಾಮತ್, ಮಧು, ನಾಗೇಶಪ್ಪ ವಿರುದ್ಧ ಆರೋಪ ಕೇಳಿ ಬಂದಿರೋದು AI ರೋಬೋಟ್ ಟ್ರೇಡಿಂಗ್ ಹೆಸರಿನಲ್ಲಿ ವಂಚನೆ ಮಾಡಿದ ಆರೋಪ. ಕಳೆದ 2-3 ವರ್ಷಗಳಿಂದ ಈ ಮೋಸದ ಜಾಲ ವಿಸ್ತರಿಸಿದೆ. ಸಾರ್ವಜನಿಕರಿಂದ ಲಕ್ಷ ಹಣ ಹೂಡಿಕೆ ಮಾಡಿಕೊಳ್ಳೋದು, ನಿಮಗೆ ದುಡ್ಡು ಡಬಲ್ ಮಾಡಿಕೊಡ್ತೀವಿ ಅಂತ ಹೇಳೋದು. ರಾಜ್ಯ ಸೇರಿದಂತೆ ವಿದೇಶಗಳಲ್ಲಿ ನೆಲೆಸಿರೋರಿಂದ ಈ ರೀತಿ ಮೋಸದ ಜಾಲದಲ್ಲಿ ಹೂಡಿಕೆಯಾಗಿದೆ. ಬೆಂಗಳೂರು CCB ಪೊಲೀಸರಿಂದ ಆರೋಪಿಗಳ ವಿಚಾರಣೆ ಕೂಡ ನಡೀತಾ ಇದೆ. ಮನಿ ಡಬ್ಲಿಂಗ್ ನೆಪದಲ್ಲಿ ಕೋಟಿ ಕೋಟಿ ವಂಚನೆ ಮಾಡಿರುವಂತಹದ್ದು, ಚೈನ್ ಲಿಂಕ್ ಮೂಲಕ ಬಹಳ ಜನರಿಗೆ ಮೋಸ ಮಾಡಿರುವಂತಹ ಒಂದು ಆರೋಪ ಕೇಳಿ ಬಂದಿದೆ. ಈಗಾಗಲೇ ಈ ಒಂದು ಮನಿ ಡಬ್ಲಿಂಗ್ ಮೋಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವರನ್ನ ಅರೆಸ್ಟ್ ಮಾಡುವಂತ ಕೆಲಸವೂ ಕೂಡ ಆಗಿದೆ. ರಾಜೇಶ್ ಕಾಮತ್, ಮಧು, ನಾಗೇಶಪ್ಪ ವಿರುದ್ಧ ಆರೋಪ ಕೇಳಿ ಬಂದಿರೋದು AI ರೋಬೋಟ್ ಟ್ರೇಡಿಂಗ್ ಹೆಸರಿನಲ್ಲಿ ವಂಚನೆ ಮಾಡಿದ ಆರೋಪ. ಕಳೆದ 2-3 ವರ್ಷಗಳಿಂದ ಈ ಮೋಸದ ಜಾಲ ವಿಸ್ತರಿಸಿದೆ. ಸಾರ್ವಜನಿಕರಿಂದ ಲಕ್ಷ ಹಣ ಹೂಡಿಕೆ ಮಾಡಿಕೊಳ್ಳೋದು, ನಿಮಗೆ ದುಡ್ಡು ಡಬಲ್ ಮಾಡಿಕೊಡ್ತೀವಿ ಅಂತ ಹೇಳೋದು. ರಾಜ್ಯ ಸೇರಿದಂತೆ ವಿದೇಶಗಳಲ್ಲಿ ನೆಲೆಸಿರೋರಿಂದ ಈ ರೀತಿ ಮೋಸದ ಜಾಲದಲ್ಲಿ ಹೂಡಿಕೆಯಾಗಿದೆ. ಬೆಂಗಳೂರು CCB ಪೊಲೀಸರಿಂದ ಆರೋಪಿಗಳ ವಿಚಾರಣೆ ಕೂಡ ನಡೀತಾ ಇದೆ. ಮನಿ ಡಬ್ಲಿಂಗ್ ನೆಪದಲ್ಲಿ ಕೋಟಿ ಕೋಟಿ ವಂಚನೆ ಮಾಡಿರುವಂತಹದ್ದು, ಚೈನ್ ಲಿಂಕ್ ಮೂಲಕ ಬಹಳ ಜನರಿಗೆ ಮೋಸ ಮಾಡಿರುವಂತಹ ಒಂದು ಆರೋಪ ಕೇಳಿ ಬಂದಿದೆ. ಈಗಾಗಲೇ ಈ ಒಂದು ಮನಿ ಡಬ್ಲಿಂಗ್ ಮೋಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವರನ್ನ ಅರೆಸ್ಟ್ ಮಾಡುವಂತ ಕೆಲಸವೂ ಕೂಡ ಆಗಿದೆ. ರಾಜೇಶ್ ಕಾಮತ್, ಮಧು, ನಾಗೇಶಪ್ಪ ವಿರುದ್ಧ ಆರೋಪ ಕೇಳಿ ಬಂದಿರೋದು AI ರೋಬೋಟ್ ಟ್ರೇಡಿಂಗ್ ಹೆಸರಿನಲ್ಲಿ ವಂಚನೆ ಮಾಡಿದ ಆರೋಪ. ಕಳೆದ 2-3 ವರ್ಷಗಳಿಂದ ಈ ಮೋಸದ ಜಾಲ ವಿಸ್ತರಿಸಿದೆ. ಸಾರ್ವಜನಿಕರಿಂದ ಲಕ್ಷ ಹಣ ಹೂಡಿಕೆ ಮಾಡಿಕೊಳ್ಳೋದು,
ನಿಮಗೆ ದುಡ್ಡು ಡಬಲ್ ಮಾಡಿಕೊಡ್ತೀವಿ ಅಂತ ಹೇಳೋದು. ರಾಜ್ಯ ಸೇರಿದಂತೆ ವಿದೇಶಗಳಲ್ಲಿ ನೆಲೆಸಿರೋರಿಂದ ಈ ರೀತಿ ಮೋಸದ ಜಾಲದಲ್ಲಿ ಹೂಡಿಕೆಯಾಗಿದೆ. ಬೆಂಗಳೂರು ಸಿಸಿಬಿ ಪೊಲೀಸರಿಂದ ಆರೋಪಿಗಳ ವಿಚಾರಣೆ ಕೂಡ ನಡೀತಾ ಇದೆ. ಮನಿ ಡಬ್ಲಿಂಗ್ ನೆಪದಲ್ಲಿ ಕೋಟಿ ಕೋಟಿ ವಂಚನೆ ಮಾಡಿರುವಂತಹದ್ದು, ಚೈನ್ ಲಿಂಕ್ ಮೂಲಕ ಬಹಳ ಜನರಿಗೆ ಮೋಸ ಮಾಡಿರುವಂತಹ ಒಂದು ಆರೋಪ ಕೇಳಿ ಬಂದಿದೆ. ಈಗಾಗಲೇ ಈ ಒಂದು ಮನಿ ಡಬ್ಲಿಂಗ್ ಮೋಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವರನ್ನ ಅರೆಸ್ಟ್ ಮಾಡುವಂತ ಕೆಲಸವೂ ಕೂಡ ಆಗಿದೆ. ರಾಜೇಶ್ ಕಾಮತ್, ಮಧು, ನಾಗೇಶಪ್ಪ ವಿರುದ್ಧ ಆರೋಪ ಕೇಳಿ ಬಂದಿರುವುದು AI ರೋಬೋಟ್ ಟ್ರೇಡಿಂಗ್ ಹೆಸರಿನಲ್ಲಿ ವಂಚನೆ ಮಾಡಿದ ಆರೋಪ. ಕಳೆದ 2-3 ವರ್ಷಗಳಿಂದ ಈ ಮೋಸದ ಜಾಲ ವಿಸ್ತರಿಸಿದೆ. ಸಾರ್ವಜನಿಕರಿಂದ ಲಕ್ಷ ಹಣ ಹೂಡಿಕೆ ಮಾಡಿಕೊಳ್ಳೋದು, ನಿಮಗೆ ದುಡ್ಡು ಡಬಲ್ ಮಾಡಿಕೊಡ್ತೀವಿ ಅಂತ ಹೇಳೋದು. ರಾಜ್ಯ ಸೇರಿದಂತೆ ವಿದೇಶಗಳಲ್ಲಿ ನೆಲೆಸಿರೋರಿಂದ ಈ ರೀತಿ ಮೋಸದ ಜಾಲದಲ್ಲಿ ಹೂಡಿಕೆಯಾಗಿದೆ. ಬೆಂಗಳೂರು ಸಿಸಿಬಿ ಪೊಲೀಸರಿಂದ ಆರೋಪಿಗಳ ವಿಚಾರಣೆ ಕೂಡ ನಡೀತಾ ಇದೆ. ಮನಿ ಡಬ್ಲಿಂಗ್ ನೆಪದಲ್ಲಿ ಕೋಟಿ ಕೋಟಿ ವಂಚನೆ ಮಾಡಿರುವಂತಹದ್ದು, ಚೈನ್ ಲಿಂಕ್ ಮೂಲಕ ಬಹಳ ಜನರಿಗೆ ಮೋಸ ಮಾಡಿರುವಂತಹ ಒಂದು ಆರೋಪ ಕೇಳಿ ಬಂದಿದೆ. ಈಗಾಗಲೇ ಈ ಒಂದು ಮನಿ ಡಬ್ಲಿಂಗ್ ಮೋಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವರನ್ನ ಅರೆಸ್ಟ್ ಮಾಡುವಂತ ಕೆಲಸವೂ ಕೂಡ ಆಗಿದೆ. ರಾಜೇಶ್ ಕಾಮತ್, ಮಧು, ನಾಗೇಶಪ್ಪ ವಿರುದ್ಧ ಆರೋಪ ಕೇಳಿ ಬಂದಿರುವುದು AI ರೋಬೋಟ್ ಟ್ರೇಡಿಂಗ್ ಹೆಸರಿನಲ್ಲಿ ವಂಚನೆ ಮಾಡಿದ ಆರೋಪ. ಕಳೆದ 2-3 ವರ್ಷಗಳಿಂದ ಈ ಮೋಸದ ಜಾಲ ವಿಸ್ತರಿಸಿದೆ. ಸಾರ್ವಜನಿಕರಿಂದ ಲಕ್ಷ ಹಣ ಹೂಡಿಕೆ ಮಾಡಿಕೊಳ್ಳೋದು, ನಿಮಗೆ ದುಡ್ಡು ಡಬಲ್ ಮಾಡಿಕೊಡ್ತೀವಿ ಅಂತ ಹೇಳೋದು. ರಾಜ್ಯ ಸೇರಿದಂತೆ ವಿದೇಶಗಳಲ್ಲಿ ನೆಲೆಸಿರೋರಿಂದ ಈ ರೀತಿ ಮೋಸದ ಜಾಲದಲ್ಲಿ ಹೂಡಿಕೆಯಾಗಿದೆ. ಬೆಂಗಳೂರು ಸಿಸಿಬಿ ಪೊಲೀಸರಿಂದ ಆರೋಪಿಗಳ ವಿಚಾರಣೆ ಕೂಡ ನಡೀತಾ ಇದೆ. ಮನಿ ಡಬ್ಲಿಂಗ್ ನೆಪದಲ್ಲಿ ಕೋಟಿ ಕೋಟಿ ವಂಚನೆ ಮಾಡಿರುವಂತಹದ್ದು, ಚೈನ್ ಲಿಂಕ್ ಮೂಲಕ ಬಹಳ ಜನರಿಗೆ ಮೋಸ ಮಾಡಿರುವಂತಹ ಒಂದು ಆರೋಪ ಕೇಳಿ ಬಂದಿದೆ. ಈಗಾಗಲೇ ಈ ಒಂದು ಮನಿ ಡಬ್ಲಿಂಗ್ ಮೋಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವರನ್ನ ಅರೆಸ್ಟ್ ಮಾಡುವಂತ ಕೆಲಸವೂ ಕೂಡ ಆಗಿದೆ. ರಾಜೇಶ್ ಕಾಮತ್, ಮಧು, ನಾಗೇಶಪ್ಪ ವಿರುದ್ಧ ಆರೋಪ ಕೇಳಿ ಬಂದಿರುವುದು AI ರೋಬೋಟ್ ಟ್ರೇಡಿಂಗ್ ಹೆಸರಿನಲ್ಲಿ ವಂಚನೆ ಮಾಡಿದ ಆರೋಪ. ಕಳೆದ 2-3 ವರ್ಷಗಳಿಂದ ಈ ಮೋಸದ ಜಾಲ ವಿಸ್ತರಿಸಿದೆ. ಸಾರ್ವಜನಿಕರಿಂದ ಲಕ್ಷ ಹಣ ಹೂಡಿಕೆ ಮಾಡಿಕೊಳ್ಳೋದು, ನಿಮಗೆ ದುಡ್ಡು ಡಬಲ್ ಮಾಡಿಕೊಡ್ತೀವಿ ಅಂತ ಹೇಳೋದು. ರಾಜ್ಯ ಸೇರಿದಂತೆ ವಿದೇಶಗಳಲ್ಲಿ ನೆಲೆಸಿರೋರಿಂದ ಈ ರೀತಿ ಮೋಸದ ಜಾಲದಲ್ಲಿ ಹೂಡಿಕೆಯಾಗಿದೆ. ಬೆಂಗಳೂರು ಸಿಸಿಬಿ ಪೊಲೀಸರಿಂದ ಆರೋಪಿಗಳ ವಿಚಾರಣೆ ಕೂಡ ನಡೀತಾ ಇದೆ.